ಡಕಾಯಿತರನ್ನ ಹೆಡೆಮುರಿ ಕಟ್ಟಿದ್ದಾರೆ ಮಂಗಳೂರು ಪೊಲೀಸರು. ಕೋಟೆಕಾರ್ ಬ್ಯಾಂಕ್ನ ಲೂಟಿ ಆಗಿತ್ತಲ್ಲ, ಎಲ್ಲಿ ಡಕಾಯಿತರು 2-3 ಕಾರ್ಗಳು ಬಳಸಿದ್ರು, ಒಂದು ಬೈಕನ್ನು ಬಳಸಿದ್ರು, ಕೆಲವೊಮ್ಮೆ ಬಸ್ಸನ್ನು ಕೂಡ ಬಳಸಿದ್ದಾರೆ. 9 ದರೋಡೆಕೋರರ ತಂಡ ಇದು. 8 ದಿಕ್ಕುಗಳಿಗೆ ಚಲ್ಲಾಪಿಲ್ಲಿಯಾಗಿತ್ತು. ಆಮೇಲೆಲ್ಲೋ ಒಂದು ಕಾಮನ್ ಪಾಯಿಂಟಲ್ಲಿ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಪಾಯಿಂಟಲ್ಲಿ ಇವರು ಸೇರಬೇಕು ಅಂತ ಕೂಡ ಪ್ಲಾನ್ ಮಾಡಿದರು. ABC ಅಂತ 3 ರೀತಿಯ ಪ್ಲಾನ್ಗಳಿತ್ತು. ಎಷ್ಟು ಹೊತ್ತಿಗೆ ಬ್ಯಾಂಕ್ನ ಲೂಟಿ ಮಾಡಬೇಕು, ಎಷ್ಟು ಹೊತ್ತಿಗೆ ಬ್ಯಾಂಕಿಂದ ಎಕ್ಸಿಟ್ ಆಗಬೇಕು, ಎಕ್ಸಿಟ್ ಆದಮೇಲೆ ಎಕ್ಸಿಟ್ ಆಗೋದು ಪ್ಲಾನ್ ಬಿ, ಅಂದರೆ ಎ ಮತ್ತು ಬಿ. ಸಿ ಏನು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗಬೇಕು, ಯಾವ ರೂಟ್ ಬಳಸಬೇಕು ಅನ್ನೋದು ಸಿ ಆಗಿತ್ತು. ಈ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದರು ಕೂಡ ಅಂತಿಮವಾಗಿ ಪೊಲೀಸರ ಕೈ ಮೇಲಾಗಿದೆ. ಇಲ್ಲಿ ಮಂಗಳೂರಿನ ಪೊಲೀಸರು ಡಕಾಯಿತರನ್ನ ಹೆಡೆಮುರಿ ಕರ್ಕೊಂಡು ಬರ್ತಾ ಇದ್ದಾರೆ. 4 ದಿನಗಳಾದ ಮೇಲೆ ಕೋಟೆಕಾರು ರಾಬರ್ಸ್ ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡಿನ ಮಧುರೈ ಬಳಿ ಈ ದರೋಡೆಕೋರರನ್ನು ಅರೆಸ್ಟ್ ಮಾಡಲಾಗಿದೆ. 4 ದಿನ ಆದಮೇಲೆ ಮಧುರೈನಲ್ಲಿ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ತಮಿಳುನಾಡಿನ ತಿರುನಲ್ವೇಲಿ ಮೂಲದ ಡೆಡ್ಲಿ ಗ್ಯಾಂಗ್ ಇದು. ಡೆಡ್ಲಿ ಅಂದರೆ ಡೆಡ್ಲಿಯೆಸ್ಟ್ ಗ್ಯಾಂಗ್ ಇದು. ಕಳ್ಳರಾದಂಥ ಮುರುಗಂಡಿ ದೇವರ್, ಪ್ರಕಾಶ್ ಅಲಿಯಾಸ್ ಜೋಶ್ವಾ, ಮಣಿವಣ್ಣನ್, ಈ 3 ಜನರನ್ನು ಕೂಡ ಹಿಡಿದು ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಇವರಿಂದ ಫಿಯೇಟ್ ಕಾರ್, 2 ಗೋಣಿ ಚೀಲ, ತಲ್ವಾರ್, ಪಿಸ್ತೂಲ್ ಇಷ್ಟನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ದರೋಡೆಗೆ ಬಳಸಿದ್ದೇ ಫಿಯೇಟ್ ಕಾರ್ ಇರಬೇಕು. ದರೋಡೆಗೆ ಅದೇ ಕಾರನ್ನು ಬಳಸಿ ಆನಂತರ ಕಾರನ್ನು ಚೇಂಜ್ ಮಾಡಿರಬಹುದು, ಅದು ಕೂಡ ಫಿಯೇಟ್ ಕಾರೇ ಆಗಿತ್ತು. 2 ಗೋಣಿ ಚೀಲಗಳನ್ನು ಇವರಿಂದ ವಶಪಡಿಸಿಕೊಳ್ಳಲಾಗಿದೆ. ಬಹುಶಃ ಯಾವ ಗೋಣಿ ಚೀಲ ತಂದು ಬ್ಯಾಂಕ್ ರಾಬರಿ ಮಾಡಬೇಕು ಅಂತ ಒಳಗಡೆ ನುಗ್ಗಿದ್ರೋ ಆ ಗೋಣಿ ಚೀಲವನ್ನು ಇವರು ವಶಪಡಿಸಿಕೊಂಡಿದ್ದಾರೆ. ತಲ್ವಾರ್ ಅಂದರೆ ಮಚ್ಚು, ಉದ್ದದ ಒಂದು ಮಚ್ಚು ಇರುತ್ತಲ್ಲ, ಅದು ಮಶೆಟ್, ಅದನ್ನು ವಶಪಡಿಸಿಕೊಂಡಿದ್ದಾರೆ. ಪಿಸ್ತೂಲ್ ಕೂಡ ಇಲ್ಲಿ ಸೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಾಂಬೆಗೆ ಹೋಗಿ ಕಾರಲ್ಲಿ ಬಂದು ಲೂಟಿ ಮಾಡಿದಂಥವ್ರು ಇವರು ಅಂತ ಹೇಳಲಾಗಿದೆ. ದರೋಡೆ ಮಾಡಬೇಕು ಅಂತಾನೆ ಮಂಗಳೂರಿಗೆ ಬಂದಿದ್ದರು ಈ ಆರೋಪಿಗಳು. ಮುಸ್ಲಿಂ ಏರಿಯಾ ಆಗಿತ್ತು. ಶುಕ್ರವಾರ ಇವರು ಪಿಕ್ ಮಾಡ್ಕೊಂಡಿದ್ರು. ಆ ಒಂದು ದಿನವೇ ನಮಗೆ ಚೆನ್ನಾಗಿದೆ, ಚೂಸ್ ಮಾಡ್ಕೊಂಡಿದ್ರು. ಶುಕ್ರವಾರನೇ ನಾವು ಈ ರಾಬರಿ ಮಾಡಬೇಕು ಅಂತ. ಅದೇ ಶುಕ್ರವಾರ ಮಂಗಳೂರಲ್ಲಿ CM ಕಾರ್ಯಕ್ರಮ ಇತ್ತು. 13 ಪೊಲೀಸ್ ಠಾಣೆಗಳ ಪೊಲೀಸರು ಆ ಕಾರ್ಯಕ್ರಮದ ಗಸ್ತಿಗೆ, ಭದ್ರತೆಗೆ ಫಿಕ್ಸ್ ಆಗಿದ್ದರು. ಮುಸ್ಲಿಂ ಏರಿಯಾ, ಮಧ್ಯಾಹ್ನದ ನಮಾಜ್ ಟೈಮು, ಜೊತೆಗೆ ಅದೇ ದಿನ ಈ ಬ್ಯಾಂಕ್ನ CCTV DVRನ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಹಗಲು ಹೊತ್ತು ಈ ಬ್ಯಾಂಕಲ್ಲಿ ಸೈರನ್ ಯಾರು ಆನ್ ಇರ್ತಾ ಇರಲಿಲ್ಲ. ಎಲ್ಲ ಟೈಮ್ ನೋಡಿ ಬಂದವರೇ ಪಿಸ್ತೂಲನ್ನು ತೋರಿಸಿ ಲೂಟಿ ಮಾಡ್ಕೊಂಡು ಹೋಗಿದ್ದರು. ಮಧ್ಯಾಹ್ನ ನಿರ್ಭೀತಿಯಿಂದ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದರು. ದರೋಡೆ ಮಾಡಿ ಕೇರಳದ ಕಡೆಯಿಂದ ತಮಿಳುನಾಡಿಗೆ ಓಡಿದ್ರು. 12 kg ಚಿನ್ನ, 15 ಲಕ್ಷ ಹಣವನ್ನು ದೋಚಿದ್ರು. ಎಲ್ಲ ಮಾಹಿತಿ ಕಲೆ ಹಾಕಿದ ಮೇಲೆ ಪೊಲೀಸರು ಈ ಬೇಟೆಗಿಳಿದಿದ್ರು. ಲೂಟಿಕೋರರಿಗೆ ಕೋಟೆಕಾರಿನ ಸ್ಥಳೀಯರೇ ಜೊತೆಯಾಗಿದ್ರಾ, ಸಾಥ್ ಕೊಟ್ರ ಅಂತ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 3 ದಿವಸ ಹಿಂದೆ 17 ತಾರೀಕೆ ನಮ್ಮ ಮಂಗಳೂರು ಸಿಟಿನ ಉಳ್ಳಾಲ್ ವ್ಯಾಪ್ತಿಯಲ್ಲಿ ಒಂದು ಅತಿ ದೊಡ್ಡ ಪ್ರಮಾಣದ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಂದು ಡಕಾಯತಿ ಕೇಸ್ ರಿಪೋರ್ಟ್ ಆಯಿತು. ಸೊ ನಂತರ ಈ ಕೇಸ್ಗೆ ನಾವು ಉಳ್ಳಾಲಲ್ಲಿ BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಡಿಫ್ರೆಂಟ್ ಸೆಕ್ಷನ್ ಪ್ರಕಾರ ದಾಖಲು ಮಾಡಿ ಕೇಸು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಈ ಕೇಸಲ್ಲಿ ರಿಪೋರ್ಟೆಡ್ ಅಮೌಂಟ್ ಅರೌಂಡ್ 12 kg ಗೋಲ್ಡ್ ಆ್ಯಂಡ್ ಅರೌಂಡ್ 15 lakh ಕ್ಯಾಶ್. ಸೊ ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸಲ್ಲಿ ನಮಗೆ ಯಾವುದೂ ಒಂದು ಕ್ಲೂ ಇರಲಿಲ್ಲ. ಆ್ಯಂಡ್ ಆದರೆ ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಕೇಸ್ ಆ್ಯಂಡ್ ಅವರ್ ಟೀಮ್ಸ್ ಆ್ಯಂಡ್ ಅವರ್ ಆಫೀಸರ್ ಸ್ಟಾಫ್ ಎವ್ರಿ ಒನ್ ರೋಸ್ ಟು ದ ಒಕೇಷನ್. ನಾವು ನಮ್ಮ ಹತ್ತಿರ ಇರೋದು ಮಾಹಿತಿಯಿಂದ ನಾವು ಫರ್ದರ್ ಡೆವಲಪ್ ಮಾಡಿದ್ದೀವಿ. ಒಂದು ಕಾರನ್ನು ಆ ಕೇಸಲ್ಲಿ ಬಳಕೆ ಆಗಿತ್ತು. ಆ ಕಾರ್ ಅದು ನಾವು ಆಧಾರ ಮೇಲೆ ಮತ್ತು ಬೇರೆ ಬೇರೆ ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಫಾರ್ಮೆಂಟ್ಸ್ ಮಾಹಿತಿ ಆಧಾರ ಮೇಲೆ ಒಂದು ಮಾಹಿತಿ ಎಸ್ಟಾಬ್ಲಿಷ್ ಆಯಿತು ದಟ್ ದ ಟೀಮ್ ಕೇಮ್ ಫ್ರಮ್ ಮುಂಬೈ. ಸೊ ಮುಂಬೈಗೆ ನಾವು ನಮ್ಮ ಟೀಮ್ ಕಳಿಸಿದ ನಂತರ ಅಲ್ಲಿ ನಮಗೆ ಫರ್ದರ್ ಮಾಹಿತಿ ಸಿಕ್ತು ದಟ್ ದೇವರ್ ಪ್ರೈಮರಿಲಿ ತಮಿಲಿಯನ್ಸ್ ಆ್ಯಂಡ್ ಫಿಯೇಟ್ ಕಾರ್ ಅವರೇ ಸ್ವತಃ ಡ್ರೈವ್ ಮಾಡಿ ಇಲ್ಲಿಗೆ ಬಂದು ಈ ಅಫೆನ್ಸ್ ಮಾಡಿ ತಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ದಾರೆ. ನಂತರ ನಮ್ಮದು ಇನ್ನೂ 2-3 ಟೀಮ್ಸ್ ತಮಿಳುನಾಡಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ. ಸೊ ದ ಅಫೆಂಡರ್ಸ್ ಅವರು ಕೇರಳ ರೂಟಿಂದ ತಮಿಳುನಾಡಿಗೆ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ದೆನ್ ನಾವು ಕಾನ್ಸ್ಟೆಂಟ್ಲಿ ಅವ್ರಿಗೆ ಟ್ರೆಕ್ ಮಾಡಿ ನಂತರ ಈ ಕೇಸ್ದು ಪ್ರೈಮರಿ ಅಕ್ಯೂಸ್ಡ್ ಮುರುಗಂಡಿ. ನಮಗೆಲ್ಲ ಗೊತ್ತಿದ್ದಾಗೆ ಮಂಗಳೂರಿನಲ್ಲಿ ಬ್ಯಾಂಕಿನ ದರೋಡೆ ಆಗಿತ್ತು. ಆ ದರೋಡೆ ಮಾಡಿದವರನ್ನ ಈಗ ಹಿಡಿದಿದ್ದೇವೆ. ಅದರಲ್ಲಿ 6 ಜನ, ಒಟ್ಟು 6 ಜನ ಇದ್ರು ಅಂತ ಹೇಳಿ 3 ಜನ ಈಗ ಸಿಕ್ಕಿದ್ದಾರೆ. ಸುಮಾರು 3 ರಿಂದ 4 kg ಚಿನ್ನ ಮತ್ತು ಆಭರಣಗಳು, ಜೊತೆಗೆ ಹಣ, ಕ್ಯಾಶ್
ಎಲ್ಲವೂ ಸೇರಿ ಒಂದು ಅಂದಾಜು 4 ಕೋಟಿಗೂ ಹೆಚ್ಚು ಅಂತೇಳಿ ಈಗ ಹೇಳ್ತಿದ್ದಾರೆ. ಆ 4 ಕೋಟಿಗಳ ಅಷ್ಟು ಹಣ ಮತ್ತು ಬಂಗಾರ, ಆಭರಣಗಳು